ಫ್ರೆಂಡ್ಸ್, ನಾನು ದುಂದುಬಿ. ಇದು ನನ್ನ ಫಸ್ಟ್ ವ್ಲಾಗ್. ಸೊ ಈ ವ್ಲಾಗಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನನ್ನ ತಂಗಿ ಬರ್ತ್ಡೇ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಿದೆ ಅಂತ. ನಡೀತದೆ. ಸೊ ಇವತ್ತು ಅವಳು ಬರ್ತಡೇ. ಸೊ ಈ ವ್ಲಾಗಲ್ಲಿ ಬರೀ ಅವಳು ಬರ್ತಡೇ ಹೆಂಗೆ ನಡೀತಿದೆ ಅಂತೆಲ್ಲ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಇದೆಲ್ಲ ಮಾಡ್ತಿಲ್ಲ. ನಾವು ಡೆಕೋರೇಷನ್ ಅವೆಲ್ಲ ನಾವೇನು ಮಾಡ್ತಿಲ್ಲ, ಅದೆಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟಿದ್ದಾರೆ. ಸೊ ಅದು ಅವರು ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ನಮಗೆ ಪರಿಚಯ. ನಮ್ಮಮ್ಮ ಅವರ ಕ್ಲೋಸ್ ಫ್ರೆಂಡ್ ಅವ್ರ ಮಗ ನಡೆಸ್ತಿರೋದು ಇದೆಲ್ಲ. ಸೊ ಫ್ರಮ್ ಪಾಸ್ಟ್ 2 to 3 ಇಯರ್ಸ್ ನನ್ನ ಬರ್ತಡೇ, ನನ್ನ ತಂಗಿ ಬರ್ತಡೇ ಎಲ್ಲನೂ ಅವರೇ ಮಾಡ್ತಿದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ನೀವೇನು ಕೊಟ್ಟರು ಮಾಡ್ತಾರೆ. ಯಾವ ಪಾರ್ಟಿ ಹಾಲ್ ಆದರೂ ಓಕೆ, ನೀವು ಪಾರ್ಟಿ ಹಾಲ್ ಮಾಡಬೇಕು ಅಂದರೆ ಅದು ಓಕೆ, ಮನೇಲಿ ಮಾಡ್ತೀರ ಅಂದರೆ ಅದಕ್ಕೂ ಓಕೆ. ಬಟ್ ಇನ್ನೊಂದೇನು ನನ್ನ ಪ್ರಕಾರ ಏನು ಅಂದರೆ, ಅವ್ರ ಪ್ರಕಾರ ನಂಗೆ ಗೊತ್ತಿಲ್ಲ, ಬಟ್ ಫ್ರಮ್ ಮೈ ಪರ್ಸ್ಪೆಕ್ಟಿವ್ ನನ್ನ ಪ್ರಕಾರ ಏನು ಅನಿಸುತ್ತೆ ಅಂದರೆ, ಈಗ ನಿಮಗೆ ತುಂಬ ಯೂಜ್ ಗ್ರ್ಯಾಂಡ್ ಡೆಕೋರೇಷನ್ ಎಲ್ಲ ಬೇಕು ಅಂದರೆ ನೀವು ಟೂ ಡೇಸ್ ಬಿಫೋರ್ ಏನೋ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ನನ್ನ ಪ್ರಕಾರ. ಯಾಕೆ ಅಂದರೆ ನನ್ನ ತಂಗಿ ನೋಡಿದ್ದು ಹಾಗೇ. ನನ್ನ ತಂಗಿದು ಏನೇನೋ ಒಳ್ಳೆ ಸಮಥಿಂಗ್ ಎಲ್ಸ್ ಲೈಕ್ ಚೈಲ್ಡ್ ಥರ ಸಿಲ್ಲಿನ ಒಳ್ಳೆ ಚಿಕ್ಕ ಮಕ್ಳಿಗೆ ಮಾಡ್ತಾರಲ್ಲ ಡೆಕೋರೇಷನ್ಸ್, ಆ ಥರದ್ದು ಅವಳು ಬೇಕು ಅಂತ ಸೆಲೆಕ್ಟ್ ಮಾಡಿಟ್ಟಿದ್ಲು ಗೂಗಲಲ್ಲಿ. ಅದು ಎ ಐ ಯಾರೋ ಇದೇನಂತಾರೆ ಪೋಸ್ಟ್ ಮಾಡಿರೋದಲ್ಲ, ಅದು AI ಗೂಗಲಿಗೆ ಒಂದೊಂದು ಬಂದಿರುತ್ತಲ್ಲ. ಸೊ ಅದನ್ನು ಬೇಕು ಅಂತ ಹೇಳಿದ್ಲು. ಸೊ ಅದಕ್ಕೆ ನಾನು ಲಾಸ್ಟ್ನ ಹೇಳಿದರೆ, ಅದಕ್ಕೆ ಅವ್ರು ಹೇಳಿದ್ರು ಇದೆಲ್ಲ. ಯಾಕೆಂದ್ರೆ ನಾವು ಕಾಲ್ ಮಾಡಿದ್ದು ನೆನ್ನೆ ರಾತ್ರಿ 8 ಹಂಗೆ. ಸೊ ಇದು ತುಂಬ ಗ್ರ್ಯಾಂಡ್ ಆಗುತ್ತೆ, ನೀವು ನಮಗೆ ಬೆಳಿಗ್ಗೆನೇ ಹೇಳಬೇಕಿತ್ತು, ಇಲ್ಲ ನೆನ್ನೆ ಹೇಳಬೇಕಿತ್ತು ನಮಗೆ ಅಂತ, ಬೆಳಿಗ್ಗೆ ಹೇಳಬೇಕಿತ್ತು ಅಂತ ಹೇಳಿದರು ನಮಗೆ. ಸೊ ಅದಕ್ಕೆ ಹೋಗ್ಲಿ ಬಿಡಿ ಅಂತ ಅದರಲ್ಲಿ ನಾವೇ ಮೈನಸ್ ಮಾಡಿದ್ವಿ. ಅದು ಬೇಡ ಇದು ಬೇಡ, ಬರೀ ಇದು ಬೇಕು ಅಂತ ಹೇಳಿಬಿಟ್ಟು ನಾವೇ ಇದು ಮಾಡಿಸಿ ಬಂದಿದ್ದಾರೆ. ಸೊ ಆ ಬಲೂನ್ಸ್ ಏನಿದೆ, ಕಲರ್ ಕಾಂಬಿನೇಷನ್ ಸೂಪರ್ಬ್ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಅದು ಬೇಬಿ ಪಿಂಕ್ ಆ್ಯಂಡ್ ವೈಲೆಟ್ ಕಲರ್. ಆ್ಯಂಡ್ ಮಧ್ಯೆ ಎಲ್ಲ ತುಂಬ ಯೂಜ್ ಬಲೂನ್ಸ್ ಬರುತ್ತೆ, ದೊಡ್ಡದು ಟ್ರಾನ್ಸ್ಪರೆಂಟ್ ಬಲೂನ್ಸ್ ವಿತ್ ಸಮ್ ಚಾಮ್ಸ್ ಇರುತ್ತೆ ಅಲ್ಲ ಒಳಗಡೆ, ಆ ಥರ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ಬನ್ನಿ. ಆ್ಯಂಡ್ ನಾನು ಸ್ವಲ್ಪ ನಾಯ್ಸ್ ಪೊಲ್ಯೂಷನ್ ಅಷ್ಟೇ, ಬಲೂನ್ ಬ್ಲೋ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಹಾಗೆ ಒಂದು ಚಿಕ್ಕ ಮಿನಿ ಟೂರ್ ಥರ ಕೊಟ್ಬಿಡ್ತೀನಿ. ಇದು ನಮ್ಮ ಮನೆ ಅಲ್ಲ, ನಮ್ಮ ಚಿಕ್ಕಮ್ಮನ ಮನೆ. ಸೊ ಇಲ್ಲಿ ತೋರಿಸ್ಬಿಡ್ತೀನಿ ನೋಡಿ. ಇದೇನಿದೆ ಈ ರೂಮ್, ಇದೆಲ್ಲ ನನ್ನ ತಂಗಿ ರೂಮ್. ಓಕೆ, ಇದೆಲ್ಲ ನನ್ನ ತಂಗಿ ರೂಮ್. ಅದೇ ಎಷ್ಟು ಕ್ಲಮ್ಸಿ. ಅವಳಿಗೆ ಸ್ಟೈಲ್ ಯೂನಿಯನ್ಗೆ ಬಿಡಿ ಹೋಗಿ ಸ್ಟೈಲ್ ಯೂನಿಯನ್ಗೆ ಹೋಗ್ಬಿಟ್ಟು ಇಷ್ಟು ಬಟ್ಟೆ ಲಾಸ್ಟ್ ವೀಕ್ ತಾನೇ ಫ್ರೆಂಡ್ಸ್, ಲಾಸ್ಟ್ ವೀಕ್ ಚಿಕ್ಕಪೇಟೆಗೆ ಹೋಗಿದ್ರಿ ಹಬ್ಬಕ್ಕೆ. ಸಮಥಿಂಗ್ ಬಟ್ಟೆ ಬೇಕು ಅಂತ, ಬಟ್ಟೆ ಅಲ್ಲ ಹಬ್ಬಕ್ಕೆ ಎಲ್ಲ ಬೇಕು. ಎಳ್ಳು ಹಬ್ಬ ಅದಕ್ಕಲ್ಲ, ಏನಕ್ಕಪ್ಪ ಹಬ್ಬಕ್ಕೆಲ್ಲ ಏನೇನು ಬೇಕು, ಎಳ್ಳು ಬೆಲ್ಲ ಅಂತಿದ್ದೀನಿ, ಹಬ್ಬಕ್ಕೆಲ್ಲ ಏನೇನು ಬೇಕು ಅದಕ್ಕೆಲ್ಲ ತೊಗೊಂಬರೋಕ್ಕೆ ಅಂತ ಚಿಕ್ಕಪೇಟೆ ಹೋಗಿದ್ದು. ಅಲ್ಲೂ 2 to 3 ಪೇರ್ ಬಟ್ಟೆ ತೊಗೊಂಡ್ರು. ಅಲ್ಲಿ ಅದು ಹಬ್ಬಕ್ಕೆ ಅಂತ 2 ಪೇರ್ ತೊಗೊಂಡು, ಬರ್ತಡೇಗೆ ಅಂತ 1 ಪೇರ್ ತೊಗೊಂಡು. ಆಮೇಲೆ ಇದು ಬೇಕು ಅಂತ ಕೂತ್ಕೊಂಡು, ಹಾಪ್ಸ್ಕಾಚ್ ಬೇಕು ನನಗೆ ಅಂತ. ಅಯ್ಯೋ ಅಂದ್ಬಿಟ್ಟು ಮತ್ತೆ ಸ್ಟೈಲ್ ಯೂನಿಯನ್ಗೆ ಹೋಗ್ಬಿಟ್ಟು ಬಟ್ಟೆ ತೊಗೊಂಡು ಅವಳಿಗೆ ಈಗ ಟೋಟಲ್ 10 ಪೇರ್ಸ್ ತೊಗೊಂಡಿದ್ದಾಳೆ ಹಬ್ಬದ್ದು ಸೇರಿಸಿ. ಹಬ್ಬದ್ದೇ 2 ಪೇರ್ಸ್ ಬಿಡಿ, ಇನ್ನು 8 ಪೇರ್ಸು ಅದರಲ್ಲಿ ಈಗ ಹಾಕ್ಕೊಂಡಿದ್ದಾಳೆ. ಈಗ ತೋರಿಸ್ತೀನಿ ಆ ಬಟ್ಟೆ. ಇವಾಗ ಬರೀ 8 ಪೇರ್, ಅದು ಇನ್ನೂ 7 ಪೇರ್ ಬಟ್ಟೆಗಳಿವೆ. ಅಯ್ಯಪ್ಪ. ಮತ್ತು ಅವಳದು ಕಬೋರ್ಡ್ ತೋರಿಸ್ತೀನಿ ನೋಡಿ, ಎಷ್ಟು ಬಟ್ಟೆ ತುಂಬ್ಕೊಂಡಿದ್ದಾಳೆ ಅಂದರೆ ಅಷ್ಟು ಬಟ್ಟೆ ವೇಸ್ಟ್ ಹೆಂಗೆ ಇಟ್ಕೊಂಡಿದ್ದಾಳೆ ನೋಡಿ. ಯಪ್ಪ. ಇದೇನೋ ಮಾಸ್ಕ್ಗಳದ್ದು ಹ್ಯಾಂಗರ್. ಓಕೆ, ಇದೆ ಎಲ್ಲ ಓಲ್ಡೇನೆ, ಎಲ್ಲನೂ ಟಾಪ್ ಟು ಬಾಟಮ್ವರೆಗೂ ಎಲ್ಲ ಓಲ್ಡೇನೆ. ಏನಂತಾರೆ ಇದೊಂದು ಕ್ಯಾಬಿನೆಟ್ ಟು ದಿಸ್ ಎಂಡ್ ಕ್ಯಾಬಿನೆಟ್, ಇಲ್ಲಿವರೆಗೂ ಎಲ್ಲ ಅಂದರೆ ಎಲ್ಲ ಓಲ್ಡೇನೆ. ಎಲ್ಲನೂ ಫುಲ್ಲು ಹೆಂಗೆ ಕ್ಲಮ್ಸಿಯಾಗಿ ಇಟ್ಕೊಂಡಿದ್ದಾಳೆ ನೋಡಿ. ಅಯ್ಯಪ್ಪ. ನಂದು ಸೇಮ್ ಹಿಂಗೇ ಇದೆ. ಬಟ್ ಲಾಸ್ಟ್ ನಂದು ಡಿವೈಡ್ ಆಗಿದೆ, ಮೇಲ್ಗಡೆ ಒಂದು ಕೆಳಗಡೆ, ಟಾಪ್ ಮಿಡಲ್ ಬಾಟಮ್ ಅಂತ ನಂದು ಡಿವೈಡ್ ಆಗಿದೆ. ಸೊ ಬಾಟಮಲ್ಲಿ ನಮ್ಮಮ್ಮ ಇಟ್ಕೊಂಡಿದ್ದಾರೆ, ಆ್ಯಂಡ್ ಮೇಲ್ಗಡೆ ಒಂದು ರಾಡ್ ಬಂದಿದೆ ಹ್ಯಾಂಗರ್ ಎಲ್ಲ ಹಾಕೋಕ್ಕೆ. ಬಾಟಮಲ್ಲಿ ಫುಲ್ ನಮ್ಮ ಅಮ್ಮಂದು ಅಂದರೆ ಇದು ಬೆಡ್ಶೀಟ್ಸ್, ಬೆಡ್ ಸ್ಪ್ರೆಡ್ಸ್, ಪಿಲ್ಲೋ ಕವರ್ಸ್,
ಆ ಥರದ್ದೆಲ್ಲ, ಮತ್ತು ಹ್ಯಾಟ್ಸು ಅಷ್ಟೇ ಆ ಥರದ್ದು ಇಟ್ಕೊಂಡಿದ್ದೀನಿ. ಇನ್ನು ಟಾಪ್ ಆ್ಯಂಡ್ ಮಿಡಲ್ ಇಸ್ ಮೈನ್ ಅಷ್ಟು. ಅದು ಎಷ್ಟು ಕ್ಲೀನಾಗಿ, ನಂದು ಹೋಮ್ ಟೂರ್ ಒಂದು ವೀಡಿಯೋ ಮಾಡ್ತೀನಿ ಇಷ್ಟರಲ್ಲೇ ಮಾಡ್ತೀನಿ. ಇನ್ನು 10 to 20 ಡೇಸ್, ಹೆಂಗೂ ಸಮ್ಮರ್ ಅಲ್ವಾ, ಮಾಡ್ತೀನಿ. ಅವಾಗ ನಿಮ್ಗೆ ತೋರಿಸ್ತೀನಿ ನೋಡಿ. ಅದು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೆ. ನಾನು ಹೈಜಿನ್, ನನಗೆಲ್ಲ ಕ್ಲೀನಾಗಿರಬೇಕು. ಸೊ ಈಗ ನನ್ನ ವ್ಲಾಗ್ ಹೋಗ್ತಿದೆ, ಇದು ನನ್ನ ತಂಗಿ ಬರ್ತಡೇ ವ್ಲಾಗ್ ಮಾಡೋಕ್ಕೆ ಹೋಗಿ. ಆ್ಯಂಡ್ ಬನ್ನಿ ಹೋಗಲಿ, ಸಾಕು ತೋರಿಸ್ತೀನಿ. ಹಾಂ ನೋಡಿ ಫ್ರೆಂಡ್ಸ್, ಇಲ್ಲಿದ್ದಾಳೆ ನೋಡಿ ನನ್ನ ತಂಗಿ, ಒಳ್ಳೆ ಸಮೃದ್ಧಿ ನನ್ನ ತಂಗಿ. ಆ್ಯಂಡ್ ಇದು ಅವಳ ಫ್ರೆಂಡ್ ಮಾನ್ಯ. ಆ್ಯಂಡ್ ಇದೇ ನಾನು ಹೇಳಿದೆ ಬರ್ತಡೇ ಡೆಕೋರೇಷನ್. ನಿಮಗೆ ಬೇಕಾದರೆ ಅವ್ರದ್ದು ನಂಬರ್ ಆ್ಯಂಡ್ ಈವೆಂಟ್ ಹೆಸರು ಹಾಂ ನೋಡಿ ಎಲ್ಲ ನೋಡಿ. ಹಾಂ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ, ಇದೇ ಹೇಳಿದೆ ನಾನು, ಬೇಬಿ ಪಿಂಕ್ ಆ್ಯಂಡ್ ವೈಲೆಟ್ ಕಾಂಬಿನೇಷನ್ ಅಂತ. ಯಪ್ಪ ಅಲ್ಲಾಡ್ತಿದೆ. ಆ್ಯಂಡ್ ಹ್ಯಾಪಿ ಬರ್ತ್ಡೇ ಅದೆಲ್ಲ ಸಮಥಿಂಗ್ ಇದೆಲ್ಲ ಇವಳೇ ಹೇಳಿದೆಲ್ಲ, ನಂಗೆ ಪಿಂಕಲ್ಲೇ ಬೇಕು, ಎವ್ರಿಥಿಂಗ್ ಶುಡ್ ಬಿ ಇನ್ ಪಿಂಕ್ ಅಂತ ಹೇಳಿಬಿಟ್ಟು ಎಲ್ಲ ಪಿಂಕ್. ಕೇಕ್ ಸ್ಟ್ಯಾಂಡು, ಇದು ಲೈಟಿಂಗ್ಸ್, ಲವ್, ಅದು ಶೋ ಪೀಸಸ್ ಎಲ್ಲನೂ ಪಿಂಕಲ್ಲೇ ಬೇಕು ಅಂದ್ಬಿಟ್ಟು ಎಲ್ಲ ಪಿಂಕಲ್ಲೇ ಮಾಡಿಸ್ಕೊಂಡು. ಸೊ ಇವಾಗ ಹೀಗೆ ಕಾಣಿಸುತ್ತೆ, ಅದು ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೈಡ್ ಬಾರೆ ಏನೋ ನೋಡಿ ಹೆಂಗೆ ಆಡ್ತಾಳೆ.